ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳ ಪದಚ್ಯುತಿ ವಿಚಾರ ಈಗ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಏನು ಹಿಂದೆ ಹರಿಹರ ಶಾಸಕರಾಗಿ ಆಯ್ಕೆಯಾದಂಥ ಜನತಾದಳ ಪಕ್ಷದಿಂದ ಎಸ್ ಶಿವಪ್ಪನವರು, ಅವರ ಮಕ್ಕಳು ಒಬ್ಬರು ಎಚ್.ಎಸ್. ಶಿವಶಂಕರ್, ಇನ್ನೊಬ್ಬರು ಎಚ್.ಎಸ್. ನಾಗರಾಜ್ ಅವರು. ಈಗ ಎಚ್.ಎಸ್. ಶಿವಶಂಕರ್ ಮಾಜಿ ಶಾಸಕರು JDS, ಅವರು ಸ್ವಾಮೀಜಿ ಪರ ಇದ್ರೆ ಎಚ್.ಎಸ್. ನಾಗರಾಜ್ ಅವರು ಈಗ ಸ್ವಾಮೀಜಿ ವಿರುದ್ಧವಾಗಿ, ಅಂದರೆ ಅವರು ಪದಚ್ಯುತಿ ಮಾಡಲೇಬೇಕು, ಅವರು ನಡೆ ನುಡಿ ಸರಿಯಾಗಿಲ್ಲ ಅಂತ ಹೇಳಿ ವಿರೋಧ ಮಾಡಿದವರು. ಅಣ್ಣ ತಮ್ಮರಲ್ಲೇ ಈ ರೀತಿಯಾದಂಥ ಗೊಂದಲ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ, ಈ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನಮ್ಮ ಜೊತೆ ಎಚ್.ಎಸ್. ನಾಗರಾಜ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತ ಹೇಳಿ. ಸರ್, ಒಬ್ಬರು ನಿಮ್ಮ ಅಣ್ಣ ಎಚ್.ಎಸ್. ಶಿವಶಂಕರು ಅವರು ಸ್ವಾಮೀಜಿ ಪರ, ಸ್ವಾಮೀಜಿನ ಹೇಗೆ ತೆಗಿತೀರಿ, ಹೇಗೆ ಇಲ್ಲಿ ಮಠಕ್ಕೆ ಕಾಲಿಡ್ತೀರಿ, ನಾನು ನೋಡ್ಕೋತೀನಿ ಬನ್ನಿ ಅಂತ ಅವರು ಒಂದು ಓಪನ್ ಚಾಲೆಂಜನ್ನು ಹಾಕಿದ್ದಾರೆ. ನೀವು ನೋಡಿದರೆ ಸ್ವಾಮೀಜಿ ನಡೆ ನುಡಿ ಸರಿ ಇಲ್ಲ, ಅವರು ಉಚ್ಚಾಟನೆ ಆಗಬೇಕು, ಪದಚ್ಯುತಿ ಆಗಲೇಬೇಕು ಅಂತ ಪದಚ್ಯುತಿ ಮಾಡಿದರೆ ಏನು ಸರ್ ಇದು? ಇದರಲ್ಲೇ ತದ್ವಿರುದ್ಧ ಭಿನ್ನಾಭಿಪ್ರಾಯ ಇದೆಯಲ್ಲ. ನೋಡಿ, ಮೊದಲನೇದಾಗಿ ಸಮಾಜದ ವಿಚಾರ, ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ವಿಚಾರ ಸಂಬಂಧಪಟ್ಟಂತೆ ಇಲ್ಲಿ ಸ್ಪಷ್ಟವಾದ ನಿಲುವುಗಳಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಅವರವರ ಅಭಿಪ್ರಾಯ, ಅವರವರ ನಿಲುವು ಅವರವರಿಗೆ ಸಂಬಂಧಪಟ್ಟದ್ದು. ಇವತ್ತು ನಾನು ಒಬ್ಬ ಟ್ರಸ್ಟ್ನಲ್ಲಿ ಸದಸ್ಯನಾಗಿ ಇವತ್ತು ಸುಮಾರು ಪೀಠ ಆದಾಗಿನಿಂದನೂ ನಾವು ಸೇವೆ ಸಲ್ಲಿಸ್ಕೊಂತ ಬಂದಂಥವ್ರು. ಈ ಸ್ವಾಮೀಜಿ ಬಂದು 8 ವರ್ಷ ಆಯಿತು. ನೀವು ಕೇಳಿದಂಥ ಪ್ರಶ್ನೆಗೆ ಇವತ್ತು ವಿರೋಧವನ್ನು ವ್ಯಕ್ತಪಡಿಸಿ ಸ್ವಾಮೀಜಿ ಪರವಾಗಿ ಬಂದು ನಿಂತ್ಕೊಂಡು ನಿನ್ನೆ ಏನು ಗೊಂದಲವನ್ನು ಸೃಷ್ಟಿ ಮಾಡಿದರೋ, ಅವರು ಮಠಕ್ಕೆ ಯಾವಾಗಿಂದ ಕಾಲಿಟ್ಟಿದ್ದಾರೆ? ಮಠದ ಆಗುಹೋಗುಗಳಲ್ಲಿ ಯಾವಾಗ ಭಾಗಿಯಾಗಿದ್ದಾರೆ? ಇವತ್ತು ಇದೇ ಸ್ವಾಮೀಜಿಯನ್ನ ಬಾಯಿಗೆ ಸಿಕ್ಕಂತೆ ಬೈದಂಥ ವ್ಯಕ್ತಿ, ಮತ್ತೆ ಒಳ್ಳೆ ಪದಗಳಿಂದ ಅಲ್ಲ. ನಿಮಗೂ ಮಾಹಿತಿ ಇದೆ, ಮೀಡಿಯಾದವ್ರಿಗೂ ಮಾಹಿತಿ ಇದೆ, ಎಲ್ಲ ರಾಜ್ಯದ ಜನತೆಗೆ ಮಾಹಿತಿ ಇದೆ. ಇದೇ ಸ್ವಾಮೀಜಿ ಆ ಸಂದರ್ಭದಲ್ಲಿ ನನ್ನ ಆಶ್ರಯ ಪಡೀತು, ನನ್ನನ್ನು ಎತ್ಕಟ್ತು. ಈ ಥರ ಮಾತಾಡ್ತಾ ಇದ್ದಾರೆ ನೋಡಿ, ಹಾಗೆ ಹೀಗೆ ಅಂತ. ನಾವು ಸಾಮಾಜಿಕವಾಗಿ ಏನು ಅವರಿಗೆ ಬೆಂಬಲವನ್ನು ಕೊಡಬೇಕಾಗಿತ್ತೋ ಒಬ್ಬ ಗುರುವಾಗಿ ನಾವು ಅದನ್ನು ಕೊಟ್ಕೊಂತ ಬಂದಿದ್ವಿ. ಈಗ ಯಾಕೆ ನಾಗರಾಜ್ ಶಿವಪ್ಪನವ್ರ ಮಗ ಬೇಡ ಆಯ್ತು? ಅಲ್ಲ ಸರ್, ಈ ನಿಲುವು ಎದಕ್ಕೆ ಸ್ವಾಮೀಜಿ ತಾಳ್ತು? ಈಗ ಇದು ನಿಮ್ಮ ಪ್ರಶ್ನೆಗೇನೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಸರ್, ಹಿಂದೆ ಎಚ್.ಎಸ್. ಶಿವಶಂಕರ್ ನಿಮ್ಮ ಅಣ್ಣವರು ಸ್ವಾಮೀಜಿಗೆ ಬೈಯೋವಾಗ ಅವರಿಗೆ ನೆರವು ಕೊಟ್ಟವರು ಎಚ್.ಎಸ್. ನಾಗರಾಜ್. ಈಗ ಎಚ್.ಎಸ್. ಶಿವಶಂಕರು ಸ್ವಾಮೀಜಿ ಜೊತೆ ಇದ್ದಾರೆ, ತಾವು ವಿರುದ್ಧ ಇದ್ರಿ ಸರ್. ಇದರಲ್ಲೇ ತದ್ವಿರುದ್ಧ ಆಗ್ತಾ ಇದೆ ಅನ್ನೋದಷ್ಟೇ. ಇದರಲ್ಲಿ ಯಾವ ಥರ ತಮ್ಮ ಹಿಂದಿರುವಂಥ ಸಮಾಜ, ತಮ್ಮ ಹಿಂದಿರುವಂಥ ಅಭಿಮಾನಿಗಳು, ಮಠದ ಅಭಿಮಾನಿಗಳು ಹೇಗೆ ನಂಬಬೇಕು ಎಚ್.ಎಸ್. ನಾಗರಾಜ್ ಅವ್ರನ್ನ, ಎಚ್.ಎಸ್. ಶಿವಶಂಕರ್ ಅವ್ರನ್ನ? ಎಚ್.ಎಸ್. ನಾಗರಾಜ್ನಲ್ಲಿ ನಿಲುವು ಯಾವುದೇ ಬದಲಾವಣೆ ಆಗಿಲ್ಲ. ಇವತ್ತು ನಾನು ಸಮಾಜದ ಪರವಾಗಿ ಮತ್ತು ಟ್ರಸ್ಟು ಮತ್ತು ಮಠದ ಪರವಾಗಿ ಇವತ್ತಿಗೂ ಇದ್ದೀನಿ, ಹಿಂದೆನೂ ಇದ್ದೆ, ಮುಂದೆನೂ ಇರ್ತೀನಿ ಸಮಾಜದ ಜೊತೆಗೆ. ಇವತ್ತು ದ್ವಂದ್ವ ನಿಲುವನ್ನು ತಾಳಿ ಇವತ್ತು ಯಾವತ್ತೂ ಆ ಮಠಕ್ಕೆ ಏನೂ ಕೊಡುಗೆ ಕೊಡದಂಥ ವ್ಯಕ್ತಿ ಕೆಲವರನ್ನೇ ಇವತ್ತು ಅಲ್ಲಿ ನೀವು ಗಮನಿಸಿರ್ಬೋದು. ಕೆಲವು ವ್ಯಕ್ತಿಗಳು ಜೊತೆಗಿದ್ರಲ್ಲ, ಅವರೆಲ್ಲ ಆ ಮಠದಿಂದ ಎಲ್ಲದನ್ನು ಪಡೆದಂಥವ್ರು, ಅವರೇ ಅನುಭವಿಸಿರೋಂಥವ್ರು. ನಾವೆಂದೂ ಆ ಮಠದಲ್ಲಿ ಯಾವುದೇ ಒಂದು ಇದರಲ್ಲಿ ನಿತ್ಯವಾಗಿ ನಾವು ಭಾಗವಹಿಸಿದಾರಂತಾರಲ್ಲ. ನಾವು ಸಂದರ್ಭ ಬಂದಾಗ ಬೆಂಬಲವನ್ನು ಕೊಟ್ಕೊಂಡು ಸಮಾಜವನ್ನು ಬೆಳೆಸ್ಕೊಂತ ಬಂದಿದ್ದಂಥವ್ರು. ಇವತ್ತು ಅವರೇ ಅಲ್ಲಿ ಅನುಭವಿಸಿದಂಥವ್ರು ಇವತ್ತು ಟ್ರಸ್ಟಿನ ವಿರುದ್ಧವಾಗಿ ನಿಂತ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದೇ ಈಗ ಹೇಳಿದ್ರಲ್ಲ ಮಾಜಿ ಶಾಸಕ ಅಂತ, ಇದೇ ಮಾಜಿ ಶಾಸಕ ಕೂಡಲ ಸಂಗಮ ಪೀಠವನ್ನು ಏನು ಮಾಡಿ ಬಂದ? ಇವತ್ತು ಸ್ವಾಮೀಜಿಯ ಪರಿಸ್ಥಿತಿ ಏನಾಗಿದೆ? ಇವತ್ತು ಸಮಾಜವನ್ನು ಇವರು ಒಡ್ಕಂತ ಹೋಗ್ತಾ ಇದ್ದಾರೆ. ಸಮಾಜವನ್ನು ಕಟ್ಟಂತ ಕೆಲಸವನ್ನು ಇವರು ಮಾಡ್ತಾ ಇಲ್ಲ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ JH ಪಟೇಲ್ರು ಮತ್ತು ನಮ್ಮ ತಂದೆಯವರಾದಂಥ H ಶಿವಪ್ಪನವ್ರು ಕಟ್ಟದಂಥ ಸಮಾಜವನ್ನು ಇವತ್ತು ಛಿದ್ರ ಮಾಡಿದರು.
ಇವತ್ತು ರಾಜಕೀಯವಾಗಿ ನಷ್ಟ ಯಾರಿಗೆ? ಸಮಾಜಕ್ಕೆ. ರಾಜಕೀಯದಲ್ಲಿ ಬೆಳಿಬೇಕು ಅನ್ನುವಂಥ ವ್ಯಕ್ತಿಗಳಿಗೆ ಇವತ್ತು ಸಮಾಜ ಒಡೆದೋಯ್ತು. ಇವತ್ತು ಇದನ್ನ ನಷ್ಟ ತುಂಬಿಕೊಡೋಂಥವ್ರು ಯಾರು? ಇದಕ್ಕೆಲ್ಲ ಕಾರಣ ವಚನಾನಂದ ಸ್ವಾಮೀಜಿ. ಇಲ್ದಂಥವ್ರನ್ನೇ ಯಾಕೆ ಇವರು ಪ್ರವೇಶವನ್ನು ಮಾಡಿದರು? ಅದನ್ನೇ ನಮಗೆ ಹೇಳಿ ಸರಿಪಡಿಸ್ಬೋದಾಗಿತ್ತಲ್ಲ. ಟ್ರಸ್ಟ್ನವ್ರ ಹತ್ರನೇ ಕುತ್ಕೊಂಡು ಮಾತಾಡಿ ಸರಿಪಡಿಸ್ಕೋಬೋದಾಗಿತ್ತಲ್ಲ. ಯಾವಾಗ ಇವರಿಗೆ ಸೋಲ್ ಟ್ರಸ್ಟಿಯಾಗಿ ಮಾಡಲಿಕ್ಕೆ ಒಪ್ಪಲಿಲ್ವೋ ಆವಾಗ ಈ ದ್ವಂದ್ವ ನೀತಿಯನ್ನು ತಾಳಿ ಎತ್ತು ಕಟ್ಟುವಂಥ ಕೆಲಸವನ್ನು ಮಾಡ್ತು ಈ ಸ್ವಾಮಿ. ಈ ಸ್ವಾಮಿ ಚರಿತ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಹತ್ರನೂ ಎಲ್ಲ ಮಾಹಿತಿ ಇದೆ. ಸಂದರ್ಭ ಬಂದಾಗ ಎಲ್ಲದನ್ನು ನಾನು ಇದನ್ನೇ ನಿಮ್ಮ ಮುಖಾಂತರ ಜನಕ್ಕೆ ಗೊತ್ತುಪಡಿಸ್ತೀನಿ. ನೀವು ಗಮನಿಸಿರ್ಬೋದು, ಯತ್ನಾಳ್ ಅವ್ರ ಹಿರಿಯ ನಾಯಕರು, ನಮ್ಮ ಎಲ್ಲರ ನಾಯಕರು, ಸಮಾಜದ ಒಂದು ಆಸ್ತಿ. ಇವತ್ತು ವಚನಾನಂದ ಸ್ವಾಮಿಗಳಿಗೆ ಹೆಂಗೆ ಅವ್ರು ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಅವ್ರ ಜವಾಬ್ದಾರಿ ಇದ್ದಂಥರು. ಈ ನಿಟ್ಟಿನಲ್ಲಿ ಸಮಾಜ ಹೋಗ್ತಾ ಇರೋದು ಬಹಳ ಖಂಡನೀಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ 12 ಟ್ರಸ್ಟಿಗಳು ಬಂದು ವಾಪಸ್ ಹೋದ ನಂತರ ನಾವು ಮಠದಲ್ಲೇ ಧೈರ್ಯವಾಗಿರ್ತೀವಿ. ಭದ್ರತೆಯನ್ನು ತೆಗೆದುಕೊಂಡು ಕಳ್ಳರಂತೆ ಹೋದವರು 12 ಜನ ಟ್ರಸ್ಟಿಗಳು. ಅವರು ಮಠಕ್ಕೆ ಕಾಲಿಡದಂಗೆ ನೋಡ್ತೀವಿ. ಮಠವನ್ನು ಶುದ್ಧಿ ಮಾಡುವಂಥ, ನೀರು ಹಾಕಿ ಶುದ್ಧಿ ಮಾಡುವಂಥ ಕೆಲಸ ಆಗಿದೆ. ಅವ್ರನ್ನ ಮತ್ತೆ ಮಠಕ್ಕೆ ಬರದಂಗೆ ನೋಡ್ಕೋತೀವಿ. ನಿಮ್ಮ ವಿರುದ್ಧ ಯಾರು ನಿಲ್ತಾರೆ, ನಾನು ಇರ್ತೀನಿ ಅಂತ ಹೇಳಿ ಎಚ್ ಎಸ್ ಶಿವಶಂಕರ್ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ನಿನ್ನೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಕಾನೂನು ಬಹಳ ದೊಡ್ಡದು. ಇವತ್ತು ಅದಕ್ಕೆ ಆದಂಥ ಕಾನೂನಿದೆ. ಈ ಸ್ವಾಮೀಜಿಗೆ ಕಾನೂನಿನ ಮಾಹಿತಿ ಇಲ್ಲವೇನೋ ಅಂತ ನನಗೆ ಒಂಥರ ಅಯ್ಯೋ ಅನ್ನಿಸ್ತಾ ಇದೆ. ಟ್ರಸ್ಟ್ ಇದೆ ಸುಪ್ರೀಂ, ಬೈಲಾ ಇದೆ. ಇವತ್ತು ಟ್ರಸ್ಟ್ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಕಾನೂನಿನ ಅಡಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಾವು ನಿನ್ನೆನೇ ಅವರನ್ನು ಹೊರಗೆ ಕಳಿಸ್ಬೋದಾಗಿತ್ತು. ನಮ್ಮ ಸಮಾಜದ ಗುರು ಗೌರವಯುತವಾಗಿ ಹೋಗಬೇಕು ಅನ್ನೋ ಮನವಿಯನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಕಾಪಿಯನ್ನು ಕೊಡೋದ್ರ ಮುಖಾಂತರ ಮನವಿಯನ್ನು ಮಾಡಿದ್ವಿ. ತತ್ಕ್ಷಣ ನೈತಿಕತೆ ಇದ್ದರೆ ಮಠವನ್ನು ಬಿಡಬೇಕು. ಯಾರ ಅಪ್ಪನ ಆಸ್ತಿ ಅಲ್ಲ. ನೋಡ್ಕಂತೀನಿ ಮಾಡ್ಕಂತೀನಿ ಅನ್ನೋದು ಯಾರು ಇವತ್ತು ದೊಣ್ಣೆ ನಾಯಕ ಅಲ್ಲ, ಪಾಳ್ಯಗಾರಿಕೆ ಅಲ್ಲ. ಸಮಾಜ ಭಾಳ ದೊಡ್ಡದು. ಯಾರು ಒಬ್ರು ನೋಡ್ಕೊಳಕ್ಕಾಗೋದಿಲ್ಲ. ಇವತ್ತು ನೈತಿಕತೆ ಇದ್ದರೆ ಜಗತ್ತನ್ನ ಎದುರಿಸ್ಬೋದು. ಇವತ್ತು ನಾನು ತಪ್ಪು ದಾರಿಯಲ್ಲಿದ್ದು ನಾನು ಮಠದಲ್ಲಿ ಕಾಲಿಡಲಿ, ಅಲ್ಲಿ ಕಾಲಿಡಲಿ, ನೋಡ್ಕೊಂತೀವಿ. ಇಂಥವರೆಲ್ಲ ಬಂದು ಭಾಳ ಜನ ಹೋಗಿದ್ದಾರೆ. ನಾವು ಹೋರಾಟದಲ್ಲೇ ಬೆಳೆದಿರೋದು, ನಮ್ಮ ತಂದೆಯವರು ಅದನ್ನೇ ಕಲಿಸಿಕೊಟ್ಟು ಹೋಗಿರೋದು. ಇವತ್ತು ಮಠದಲ್ಲಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೋಡಿ. ಅದು ಸಮಾಜದ ಆಸ್ತಿ, ಪ್ರತಿಯೊಬ್ಬ ಸಮಾಜದ ಬಾಂಧವರಿಗೆ ಸೇರಿದಂಥ ಆಸ್ತಿ. ಅದರ ಪ್ರತಿನಿಧಿ ಟ್ರಸ್ಟು. ಈ ಮಾತುಗಳನ್ನು ಕಮ್ಮಿ ಮಾಡಿದರೆ ಭಾಳ ಒಳ್ಳೆಯದು. ಎಲ್ಲರಿಗೂ ಜನ ಇದ್ದಾರೆ. ಅದೆಲ್ಲ ಜನ ಏನಲ್ಲಿ ನೆನ್ನೆ ಬಂದಿತ್ತಲ್ಲ, ನಮ್ಮ ತಂದೆಯವ್ರು ಕಟ್ಟಿರೋ ಜನ. ನಾನು ಶಿವಪ್ಪನ ರಕ್ತನೇ. ಇವತ್ತು ಏನಾಗಬೇಕು ಅದು ಸಂದರ್ಭ ಬಂದರೆ ನಾವು ಅದಕ್ಕೆ ನಿಂತ್ಕೊಳ್ತೀವಿ, ಗಟ್ಟಿಯಾಗಿ ನ್ಯಾಯದ ಪರವಾಗಿ ನಿಂತ್ಕೊಳ್ತೀವಿ. ಈಗ 12 ಜನ ಟ್ರಸ್ಟಿಗಳು ಉಚ್ಚಾಟನೆ ಮಾಡಿದ್ದೇವೆ ಸಮಾಜದಿಂದ. ಅವ್ರು ಬರೋಂಗಿಲ್ಲ, ನಾನು ಮಠದಲ್ಲೇ ಉಳಿತೀನಿ, ಮಠದಲ್ಲೇ ಇರ್ತೀನಿ, ಯಾರು ತಡಿತಾರೆ ನೋಡೋಣ ಅಂತ ಹೇಳಿದ್ದಾರೆ ಸರ್. ಈಗ ಸ್ವಾಮೀಜಿ ಮಠದಲ್ಲೇ ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲ, ಅದಕ್ಕೆ ಕಾನೂನು ಅದರ ಕ್ರಮ ತೆಗೆದುಕೊಳ್ಳುತ್ತೆ. ಅದಕ್ಕೆ ನಾವು ಮುಂದಿನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅವ್ರು ಇರಲಿ, ನಾವೇನು ಬೇಡ ಅಂತ ಹೇಳಿಲ್ಲ. ನೈತಿಕತೆ ಇದ್ದರೆ ಅವ್ರು ಹೋಗಲಿ. ಇಲ್ಲ, ಸಮಾಜವನ್ನು ಇನ್ನೂ ಒಡೆದು ನಮ್ಮ ಹರಿಹರ ತಾಲೂಕು ಛಿದ್ರ ಮಾಡಿ ಹೋಗಬೇಕು ಅನ್ನೋದಾದರೆ, ಅವರು ಇನ್ನೂ ಗೊಂದಲವನ್ನು ಸೃಷ್ಟಿ ಮಾಡೋದಾದರೆ ಮಾಡಲಿ. ಏನೂ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕಾನೂನು ಅದರದೇ ಆದಂಥ ಒಂದು ನಿರ್ಣಯವನ್ನು ತಗೊಳ್ಳುತ್ತೆ, ಅದರದೇ ಆದಂಥ ಕಾರ್ಯವನ್ನು ಮಾಡುತ್ತೆ. ಅಂದರೆ ಸ್ವಾಮೀಜಿಯವರು ಮಠ ಬಿಟ್ಟು ಹೋಗೋವರೆಗೂ ತಾವೇನು ಬಿಡೋದಿಲ್ಲ ಸರ್. ಯಾಕಂದರೆ ಒಂದು ಭಕ್ತರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ, ನೀವು ಮಠದಲ್ಲಿರಿ, ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ತಾವು ಮಠ ಬಿಡಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಅಥವಾ ಬಿಡಿಸ್ತಾರೆ ಹೇಗೆ ಅಂತ? ಭಕ್ತರು, ಅವಲ್ಲಿ ಬಂದಿದ್ದಂಥ ಭಕ್ತರು ಅವರು ಅಷ್ಟೇ ಅಲ್ಲ, ಇವತ್ತು ರಾಜ್ಯ ತುಂಬ ಈ
ಪಂಚಮಸಾಲಿ ಮಠ 80ರಿಂದ 90 ಲಕ್ಷ ಜನ ಭಕ್ತರಿದ್ದಾರೆ. ಇವತ್ತು ನಿನ್ನೆಯಿಂದ ನನಗೆ ನೂರಾರು ಫೋನ್ಗಳು. ಎಲ್ಲರೂ ಒಳ್ಳೆ ನಿರ್ಧಾರವನ್ನು ಮಾಡಿದ್ದೀರಿ. ಕೆಲವರು ಬಹಿರಂಗವಾಗಿ ಬರ್ತಾರೆ, ಕೆಲವರು ಅಂತರಂಗದಿಂದ ಹೇಳ್ತಾರೆ. ಪಾಪ ಅವರವರ ಒಂದು ಶಕ್ತಿ ಅನುಸಾರ ಅವರವರ ಭಾಗವಹಿಸುವಿಕೆಯಲ್ಲಿ ಹೇಳ್ತಾರೆ. ಎಲ್ಲರಿಗೂ ಶಕ್ತಿ ಇದೆ, ಸಂದರ್ಭ ಬಂದಾಗ ಭಾಗವಹಿಸ್ತಾರೆ. ಈ ನಿಟ್ಟಿನಲ್ಲಿ ಅವರು ಮೊಂಡತನ ಮಾಡಿದರೆ ಇಲ್ಲಿ ಕೇಳುವಂಥವ್ರು ಯಾರೂ ಇಲ್ಲ. ಈಗ 12 ಟ್ರಸ್ಟಿಗಳ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಏನು ಮಾಡ್ತೀರಿ? ವಾಟ್ ನೆಕ್ಸ್ಟ್? ಸ್ವಾಮೀಜಿ ಅಂತೂ ಮಠ ಬಿಡಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಅದಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಅದನ್ನೇ ಮನವಿ ಮಾಡಿದ್ದೀವಿ. ನಮ್ಮ ಕಾನೂನು ಅಡ್ವೊಕೇಟ್ ಏನು ನಿರ್ಧಾರ ತೆಗೆದುಕೊಂಡು ಕಾನೂನು ರೀತಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ. ಮುಂದಿನ ಪ್ರಕ್ರಿಯೆ ಸದ್ಯದಲ್ಲೇ ನಿಮ್ಮ ಗಮನಕ್ಕೆ ಬರುತ್ತೆ. ಥ್ಯಾಂಕ್ ಯು. ಇದಿಷ್ಟು ಎಚ್.ಎಸ್. ನಾಗರಾಜ್ ಅವರ ಮಾತು. ಇವರು ಪಂಚಮಸಾಲಿ ಮಠದ ಟ್ರಸ್ಟಿ ಕೂಡ ಹೌದು. ಅವರ ಅಣ್ಣನವರು ನಿನ್ನೆ ಒಂದು ಭಕ್ತರ ಸಮ್ಮುಖದಲ್ಲಿ ಒಂದು ಸಭೆ ಮಾಡಿ ಚಾಲೆಂಜನ್ನು ಮಾಡಿದ್ರು. ಇನ್ಮೇಲೆ ಯಾರು ಟ್ರಸ್ಟಿಗಳು ಬರ್ತಾರೆ ನಾನು ನೋಡ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಿದರು. ಈಗ ಅದಕ್ಕೆ ಉತ್ತರವಾಗಿ ಯಾವುದೇ ಪಾಳೆಗಾರಿಕೆ ನಡೆಯೋದಿಲ್ಲ, ಇದು ಸಾರ್ವಜನಿಕ ಆಸ್ತಿ, ಸಾರ್ವಜನಿಕರು ಇದಕ್ಕೆ ನಿರ್ಧಾರ ತಗೋತಾರೆ, ಇದು ಸಮಾಜದ ಆಸ್ತಿ ಅನ್ನೋ ಮಾತನ್ನು ಎಚ್.ಎಸ್. ನಾಗರಾಜ್ ಅವರು ಹೇಳ್ತಾರೆ. ಇನ್ನು ಸ್ವಾಮೀಜಿ ಮಠ ಬಿಡುವ ಬಗ್ಗೆ ಎಲ್ಲ ರೀತಿಯಾದಂಥ ಕಾನೂನು ಹೋರಾಟಗಳು ಅದರೇ ಆದಂತಾಗಿ ನಡೆಯುತ್ತೆ. ಮಠ ಅವ್ರನ್ನ ಬಿಡಿಸ್ತೇವೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.